ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಪ್ರಿವ್ಯೂ ವಿಡಿಯೋ ನೋಡಿರ್ಬೋದು ಹೇಗಿದೆ ಅಂತ. ಅದೇ ರೀತಿ ಎಡಿಟ್ ಮಾಡ್ಕೊಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟಿಗೆ ಕೆಳಗಡೆ ಕೊಟ್ಟಿರೋ ಫಾಂಟನ್ನು ನಿಮ್ಮ ಅಲರ್ಟ್ ಮೋಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಆಮೇಲೆ ನಾನು ಕೆಳಗಡೆ ಫುಲ್ ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ನಿಮ್ಮ ಅಲರ್ಟ್ ಮೋಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಫಸ್ಟು ಫಾಂಟ್ ಮಾಡ್ಕೊಂಡಾದಮೇಲೆ ಲಿಂಕ್ನ ನಿಮ್ಮ ಅಲರ್ಟ್ ಮೋಷನ್ಗೆ ಫುಲ್ ಪ್ರಾಜೆಕ್ಟ್ ಲಿಂಕ್ನ ನಿಮ್ಮ ಅಲರ್ಟ್ ಮೋಷನ್ ಇನ್ಪುಟ್ ಮಾಡ್ಕೊಳ್ಳಿ. ಈ ರೀತಿ ಇರುತ್ತೆ, ನೋಡ್ಬೋದು ನೀವು. ಇಲ್ಲಿ ಏನು ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಫಸ್ಟಿಗೆ ನೀವು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಯಾವ ಫೋಟೋ ಬೇಕು, ಯಾವ ಫೋಟೋಲ್ಲಿ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸದ್ಯಕ್ಕೆ ನಾನೀಗ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ, ತೋರಿಸ್ಬೋದು. ಈ ರೀತಿ ಬಂತು. ಅದನ್ನು ಫುಲ್ ಲಾಸ್ಟ್ವರೆಗೂ ಸ್ಲೈಡ್ ಮಾಡಿ. ಸ್ಲೈಡ್ ಮಾಡಿದಾದ್ಮೇಲೆ ಆ ಫೋಟೋನ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡೆ ಫುಲ್ ಸ್ಕ್ರೀನ್ ಮಾಡಿಕೊಂಡು ಲಾಸ್ಟ್ವರೆಗೂ ಸ್ಲೈಡ್ ಮಾಡ್ಕೊಳ್ಳಿ ಫೋಟೋನ. ಫಸ್ಟ್ ಒಂದು ಇತ್ತಲ್ಲ ಅದನ್ನು ಡಿಲೀಟ್ ಮಾಡಿಬಿಡಿ. ಆಮೇಲೆ ಈಗ ಕಲರ್ ಚೇಂಜ್ ಮಾಡೋದು. ಈಗ ನೋಡ್ಬೋದು ಲಿರಿಕ್ಸ್ ಎಲ್ಲ ಕರೆಕ್ಟಾಗಿದೆ. ಕಲರ್ ಚೇಂಜ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇಲ್ಲಿ ಥರ್ಡ್ ಒಂದು ಆಪ್ಷನ್ ಇದೆಯಲ್ಲ ಸಾಂಗ್ ಮೇಲ್ಗಡೆ, ಅದರ ಮೇಲೆ ಕ್ಲಿಕ್ ಮಾಡಿ. ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಈ ಎಫೆಕ್ಟ್ಸ್ ಆನ್ ಮಾಡಿಕೊಂಡು ಈ ಕಡೆ ಹೀಗೆ ಸ್ಲೈಡ್ ಮಾಡ್ಕೊತ ಹೋಗಿ. ನಿಮಗೆ ಯಾವ ಕಲರಿಗೆ ಸೂಟ್ ಆಗುತ್ತೆ ನೋಡಿ ಅದು ಫೋಟೋ, ಆ ಥರ ಕಲರ್ನ ಸ್ಲೈಡ್ ಮಾಡ್ಕೊತ ಹೋದರೆ ಸಾಕು. ನಿಮಗೆ ಯಾವ ಕಲರಿಗೆ ಸೂಟ್ ಆಗುತ್ತೆ ಆ ಕಲರ್ ಇಟ್ಕೊಂಡು ನೀವು ವಿಡಿಯೋನ ಸೇವ್ ಮಾಡ್ಕೋಬೋದು. ಈಗ ನೋಡ್ಬೋದು ಈ ಕಲರಿಗೆ ಇದು ಫೋಟೋ ಭಾಳ ಚೆನ್ನಾಗಿ ಕಾಣುತ್ತೆ. ಆ ಸೀರೆನೂ ಅದೇ ಕಲರ್ ಇರೋದ್ರಿಂದ ಚೆನ್ನಾಗಿ ಕಾಣ್ತಾ ಇದೆ. ಅದಕ್ಕಾಗಿ ಇದನ್ನು ಇಟ್ಕೊಂಡು ನಾವೀಗ ಇದನ್ನು ಸೇವ್ ಮಾಡ್ಕೋಬೋದು. ಈ ಥರ ಎಡಿಟ್ ಇದೆ. ಥ್ಯಾಂಕ್ ಯು ಫ್ರೆಂಡ್ಸ್.